ಇವತ್ತಿನ 119ನೇ ಜಯಂತಿಯ ಡಾಕ್ಟರ್ ಬಾಬು ಜಗಜೀವನರಾಮ್ ಅವರ ಜಯಂತಿ ಆಚರಣೆ ಕುರಿತವಾಗಿ ಅವರು ಜಗಜೀವನರಾಮ್ ಅವರು ಯಾವ ಜಾತಿ ಅನ್ನೋದಕ್ಕಿಂತ ಅವರು ಈ ದೇಶಕ್ಕೆ ಭಾಳ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅವರು ಕೊಡುಗೆ ಅಂದ್ರೆ ಅವ್ರು ದೊಡ್ಡ ಕೊಡುಗೆ ಐತಿ. ಹಸಿರು ಕ್ರಾಂತಿ ಅಧಿಕಾರ, ಸರ್ವರಿಗೆ ಸಮಪಾಲು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ಡಾಕ್ಟರ್ ಬಾಬು ಜಗಜೀವನರಾಮ್ ಅವರು ಜೊತೆಯಲ್ಲಿ ಕೈ ಹಿಡ್ಕೊಂಡು ನಡೆದು ಇವತ್ತಿಗೆ ಈ ದೇಶ ಕಂಡ ಏನು ಇವತ್ತಿಗೆ ಹೋರಾಡಿದಂಥವ್ರು, ಇವತ್ತಿಗೆ ಸಂವಿಧಾನ ರಚನೆ ಮಾಡಿದಂಥವ್ರು, ಇವತ್ತಿಗೆ ಸಂವಿಧಾನವನ್ನು ಸುರಕ್ಷಿತವಾಗಿ ಕಾಯ್ದಿಡೋಕ್ಕೆ ಕಾರಣಭೂತ ಆದಂಥ ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಜಗಜೀವನರಾಮ್ ಅವರು, ಇವತ್ತಿಗೆ ದೇಶ ಕಂಡ ಅಧಿಕಾರ ಮಾಡಿದಂಥ ಡಾಕ್ಟರ್ ಬಾಬು ಜಗಜೀವನರಾಮ್ ಅವರಿಗೆ ಜಯಂತಿ ಉತ್ಸವವಾಗಿ ಅವರಿಗೆ ಭಾಳ ನಾವು ಉತ್ತಮವಾದ ಗೌರವವನ್ನು ಸಲ್ಲಿಸ್ತೇವೆ. ಒಂದು ವೇಳೆ ಇಷ್ಟೇ ನಾವು ಯಾಕಪ್ಪ ಹಿಂಗಾಗಿ ಅಂದಮ್ಯಾಗ ನಾವು ಎಲ್ಲರೂ ಸಮಾಜದವ್ರು ಅರ್ಥ ಮಾಡ್ಕೋಬೇಕು. ಕೆಲವೊಬ್ರು ಏನೇ ಹೇಳ್ತಾರೆ ಜಗಜೀವನರಾಮ್ ಅವರು ಇವರು ಅಂತೇಳಿ. ಅವರು ಬಿಹಾರ ಮೂಲದವರು, ಅವರು ಪಕ್ಕ ಮಾರು ಹೌದು, ಮೋಚಿನೂ ಹೌದು, ಸಮಗಾರು ಹೌದು. ಅವ್ರು ಯಾರಲ್ಲ, ಎಲ್ಲ ನಮ್ಮ ಒಳಪಕ್ಕ ನಮ್ಮ ಸಂಬಂಧಿಕರೇ, ಎಲ್ಲ ಒಳಪಕ್ಕದವರು. ನಾವು ಎಲ್ಲ ಒಂದೇ ರಕ್ತ ಇದ್ದಂಥವ್ರು. ಅವರು ಪಕ್ಕ ಮಾದಿಗರು ಇದ್ದಂಗೆ ಅವರು ಯಾರ್ಯಾರು ಏನೇನು ಹೇಳ್ತಾರೆ. ಅವ್ರು ಪಕ್ಕ ದಲಿತ, ಅಂಬೇಡ್ಕರ್ ಅವರು ದಲಿತರು. ಹೀಗಾಗಿ ಈ ದೇಶದಾಗ ಇವತ್ತು ಈ ದೇಶ ಅವರು ದಲಿತರಂತೇಳಿ ಈ ದೇಶ ಸುರಕ್ಷಿತವಾಗಿಟ್ಟಿಲ್ಲ. ಸರ್ವ ಸಮಾಜಕ್ಕೂ ದುಡಿದು ಈ ದೇಶವನ್ನು ರಕ್ಷಣೆ ಮಾಡಿದಂಥವ್ರು ಯಾರು ಇದ್ದಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತು ಡಾಕ್ಟರ್ ಬಾಬು ಜಗಜೀವನರಾಮ್ ಅವರು. ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಸಮಾಜದಲ್ಲಿ ನಾವು ಯಾಕೆ ಹೆಚ್ಚಕ್ಕಾಗ್ತಾ ಇರಲಿಲ್ಲ ಅಂದ್ರೆ ಇವತ್ತಿಗೆ ನಮ್ಮ ಮೀಸಲಾತಿಯನ್ನು ನಾವು ಪಡ್ಕೊಳಕ್ಕೆ ತಯಾರಿಲ್ಲ ಅಂದ್ರೆ ನಾವು ಸಮಾಜ ನಾವು ಯಾವ ಮಟ್ಟಿಗೆ ಒಕ್ಕಟ್ಟಿಲ್ಲ ಅಂದ್ರೆ ನಮ್ಮಲ್ಲಿ ಲೋಪದೋಷಗಳು ಭಾಳ ಐತಿ. ನಮ್ಮಲ್ಲಿ ಒಕ್ಕಟ್ಟಿಲ್ಲ. ಇವತ್ತಿಗೆ 35 ವರ್ಷದಿಂದ ನಾವು ಹೋರಾಟ ಮಾಡಕ್ಕೆ ಕೂತೀವಿ. ಯಾರ ಮನೆ ಆಸ್ತಿ ಕೇಳಕ್ಕೆ ಕೂತಿಲ್ಲ. ನಮ್ಮ ಆಸ್ತಿ, ನಮ್ಮ ಪಾಲು, ನಮ್ಮ ಹಕ್ಕು ಕೊಡ್ರಿ ಅಂತಂದ್ರೆ ಇವತ್ತು ಸರ್ಕಾರ ಇವತ್ತಿಗೆ ವಿಳಂಬ ಮಾಡಕ್ಕತ್ತಾರ. ಯಾಕೆ ಮಾಡುತ್ತನ್ನೋದು ನಾವು ಎಲ್ಲರೂ ಯುವಕರು ತಿಳ್ಕೊಬೇಕು, ಹಿರಿಯರು ತಿಳ್ಕೊಬೇಕು. ಇದನ್ನೇನೈತಲ್ಲ ಮೀಸಲಾತಿ ಪಡ್ಕೊಳೋವರೆಗೂ ನೀವು ಏನೈತಲ್ಲ ನಿದ್ದೆ ಮಾಡಬಾರ್ದು ಅಷ್ಟು. ಯಾಕೆ ಲೀಗಲ್ ಆಗೈತೆ ನಮ್ಮದು. ಸುಪ್ರೀಂ ಕೋರ್ಟ್ ನಮ್ಗೆ ಆದೇಶ ಮಾಡೈತಿ, ಸಿಗ್ನಲ್ ಕೊಟ್ಟದ. ಆ ಮೀಸಲಾತಿ ನಾವು ಪಡ್ಕೋಬೇಕಾದ್ರೆ ಈ ಮುಂದಿನ ದಿನಮಾನಗಳಲ್ಲಿ ಎಲ್ಲ ಸಮಾಜದವರು ಒಕ್ಕಟ್ಟಾದ್ರೆ ಮಾತ್ರ ನಮ್ಮ ಮೀಸಲಾತಿ ದೊರಕಿದರೆ ಮುಂದೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಸುರಕ್ಷಿತವಾಗಿ ಸಮಾಜವನ್ನು ಮಾಡ್ದಂಗೆ ಆಗ್ತದ. ಎಲ್ಲರಿಗೂ ಒಂದು ನೆರವು ಆಗ್ತದ. ಅದಕ್ಕೆ ಸಮಾಜದವರು ಈ ಒಳ ಮೀಸಲಾತಿ ಪರವಾಗಿ ತಾವು ತಿಳ್ಕೊಂಡಷ್ಟೇ ಎಲ್ಲರೂ ಜಾಗೃತಿ ವಹಿಸ್ಬೇಕು. ಒಳ ಮೀಸಲಾತಿ ನೀವು ಎಲ್ಲಿವರೆಗೂ ಪಡ್ಕೊಳ್ಳೋದಲ್ಲ ಅಲ್ಲಿವರೆಗೂ ನಮ್ಮ ಕೈಯಾಗ ಮತ್ತೆ ಬಳಿ ಬರ್ತಾವೆ. ಬಳಿ ಅಕ್ಕೇನ ಪರಿಸ್ಥಿತಿ ಬರ್ತದ. ನಾವು ಭಾಳ ಹಿಂದುಳಿದೋಗ್ತೀವಿ. ಮತ್ತು ನಾವು ಹಿಂದುಳಿದ್ವು ಅಂದ್ರೆ ನಮ್ಮ ಪರಿಸ್ಥಿತಿ ಎಲ್ಲಿ ಬರ್ತಂದ್ರೆ ಇನ್ನು ಅವರು ಜೋಳಿಗೆ ಅಕ್ಕೇನಾರು ಬೇಸ್ ಅವ್ರಿಗಿಂತ ಕಠಿಣ ಪರಿಸ್ಥಿತಿಯನ್ನು ಮುಂದೆ ನಾವು ಅನುಭವಿಸ್ಬೇಕಾಗ್ತದ. ಅದಕ್ಕೆ ನೀವು ಸಮಾಜ ಬಾಂಧವ್ರಿಗೆ ಕೇಳೋದಿಷ್ಟೇ, ನೀವು ಎಲ್ಲದು ಏನೋ ಬಿಡ್ರಿ. ಅವ ಮೇಳ ಇವ ಮೇಳ ಸಿದ್ದಪ್ಪ ಏನೋ ಅನ್ಪಾಡಿ ಇರ್ಲಾರ್ದವ ಇಂಥ ಡ್ರೆಸ್ ಹಾಕ್ಯಂಬಂದು ಇಂಥವೆಲ್ಲ ದೊಡ್ಡ ಮಾತಾಡ್ತಾನೆ ಏನು ಓದ ನೀವು ಅನ್ನೋದು ನಿಮ್ಮ ತಲೆ ತಕ್ಕೋರಿ. ನೀವೇನು PhD ಓದ್ತಾ ಇರೋದ್ರಲ್ಲ, सिद्धप्पा के सामने कुछ नहीं है, सिद्धप्पा के सामने कुछ नहीं है, कुछ भी बोलने नहीं आता तुमना। जो देश में चल रहा है, देश के व्यवस्था जो हमारा दलित का व्यवस्था है उसके बारे में आप सोच समझ के समाज ಒಕ್ಕಟ್ಟು करने के लिए सीखिए आप। ಅದು ನಿಮ್ಮ ಒಕ್ಕಟ್ಟ, ಅದು ನಿಮ್ಮ ಕಳ್ಳು ಇದು ಸಿದ್ದಪ್ಪನ ಬಗ್ಗೆ ಹಂಗೆ ಮಾತಾಡೋದು, ಇನ್ನೊಬ್ಬನ ಬಗ್ಗೆ ಹಂಗೆ ಮಾತಾಡೋದು ಅದನ್ನ ಬಿಡ್ರಿ. ನೀವು ಏನು ಓದಿರಿ, ನೀವು ಏನು ಜ್ಞಾನವಂತರ ಇದ್ದೀರ ಅನ್ನೋದು ಗೊತ್ತದ. ಮೊದಲು ಇಲ್ಲಿ ಒಳ ಮೀಸಲಾತಿ ಪಡ್ಕೊಂಡು ಕಲೀರಿ. ನಿಮ್ಮ ವಿದ್ಯೆ ಬುದ್ಧಿ ಎಲ್ಲ ಇದರ ಗೊತ್ತಾಗ್ತದಂತ ಈ ಸಂದರ್ಭದಲ್ಲಿ ನಾವು ಹೇಳಿ ನಮ್ಮ ಡಾಕ್ಟರ್ ಬಾಬು ಜಗಜೀವನರಾಮ್ ಅವರಿಗೆ ಧನ್ಯವಾದ. ಸ್ವಲ್ಪ ಸರಿಯಾಗಿ
ತಾಯಿ ವಾಸಂತಿ ದೇವಿ ಕೆಲಸ ನಿರ್ವಹಿಸಿದವರು. ಮುಂದಿನ ದಿನಮಾನಗಳಲ್ಲಿ ಭಾರತ ದೇಶದ ಕ್ರಾಂತಿಯನ್ನು